ಹಾಯ್ ಫ್ರೆಂಡ್ಸ್, ಲೀಬಾಸ್ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವತ್ತು ನಾವು ನೋಡಿ ಎಗ್ ರೈಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ನೋಡಿ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಇವಾಗ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಸೊಂಪು ನೋಡಿ, ಸ್ವಲ್ಪ ಕಾಳು ಮೆಣಸು ಹುಡಿ ಹಾಕಿದ್ದೇವೆ. ಇವಾಗ ಒಂದು ಹೆಸರು ನೋಡಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೇವೆ. ಇವಾಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ಮೊಟ್ಟೆಯನ್ನು ನೋಡಿ ಹಾಕುವ. ಇದು ಇವಾಗ ನೋಡಿ 2.5 ಗ್ಲಾಸು ಅಕ್ಕಿಗೆ ನೋಡಿ ನಾವು 5 ಮೊಟ್ಟೆಯನ್ನು ಹಾಕಿದ್ದೇವೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿದೆ ನೋಡಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡುವ. ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿದರೆ ಸಾಕು. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ನೋಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಒಂದು ಕ್ಯಾರೆಟ್ ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇವೆ. ಅದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನೋಡಿ ಒಂದು ಕ್ಯಾಪ್ಸಿಕಮ್ ನೋಡಿ, ಅದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೇವೆ. ಅದನ್ನು ಹಾಕ್ತಾ ಇದ್ದೇವೆ. ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಅದರ ಹಸಿ ವಾಸನೆ ಹೋಗುವಾಗ ನೋಡಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈ ಎಗ್ ರೈಸ್ ಮಾಡ್ತಾ ಇರೋದು ನೋಡಿ ನಮ್ಮ ತಂಗಿ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇವೆ. ಸ್ವಲ್ಪ ನೋಡಿ ಕರಿಮೆಣಸು ಕಾಳು ನೋಡಿ ಅದು ಕುಟ್ಟಿದ್ದು ಅದನ್ನು ಹಾಕ್ತಾ ಇದ್ದೇವೆ. ಇವಾಗ ನೋಡಿ ಹಾಕಿರೋ ತರಕಾರಿ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ನೋಡಿ ನಾವು ಅರಿಶಿನ ಪೌಡರ್ನ ಹಾಕ್ತಾ ಇದ್ದೇವೆ. ಇದಕ್ಕೆ ಸ್ವಲ್ಪ ನೋಡಿ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕ್ತಾ ಇದ್ದೇವೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲೆನ ಹಾಕ್ತಾ ಇದ್ದೇವೆ. ಇವಾಗ ನೋಡಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವು ಖಾರದ ಪೌಡ್ರ್ ಹಾಕ್ತಾ ಇದ್ದೇವೆ. ನಿಮ್ಮ ಹತ್ರ ಹಸಿಮೆಣಸಿನ್ಕಾಯಿ ಇದ್ದರೆ ಹಾಕಿ. ನಾವು ಹಸಿಮೆಣಸಿನ್ಕಾಯಿ ನೋಡಿ ಬದಲಾಗಿ ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೇವೆ. ಹಸಿಮೆಣಸಿನ್ಕಾಯಿ ಇದ್ದರೆ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಹಾಕಿರೋದು. ಇವಾಗ ನೋಡಿ ಎಗ್ ರೈಸ್ ಮಾಡೋದಕ್ಕೆ ನೋಡಿ ಅನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೇವೆ. ಇದಕ್ಕೆ ಇವಾಗ ನಾವು ಅನ್ನವನ್ನು ಹಾಕೋಣ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇವಾಗ ನೋಡಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದೆ ನೋಡಿ. ನಿಮಗೆ ಬೇಕಾದರೆ ಇದರಲ್ಲಿ ಸೋಯಾ ಸಾಸು ಸ್ವಲ್ಪ ವಿನಾಗ್ರಿ ಹಾಕ್ಬೋದು ನೋಡಿ. ನಾವು ಅದೇನು ಹಾಕ್ತೆ ಸಿಂಪಲ್ಲಾಗಿ ಯಾವ ರೀತಿ ಎಗ್ ರೈಸ್ ಮಾಡೋದು ಅಂತ ನೋಡಿ ತೋರಿಸಿಕೊಟ್ಟಿದ್ದೇವೆ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ ಹೋಮ್ಮೇಡ್ ಎಗ್ ರೈಸ್ ರೆಡಿಯಾಗಿದೆ ನೋಡಿ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.